ಹೊಟ್ಟೆ ನೋವಿಗೆ ತುಂಬ ಕಾಮನ್ ಆದ ಕಾರಣ ಏನಂದರೆ ಗ್ಯಾಸ್ಟ್ರೈಟಿಸ್ ಅಲ್ಲ. ಸಡನ್ನಾಗಿ ಪೈನ್ ಬಂತು ಅಂದರೆ ಅದು ಕಿಡ್ನಿ ಸ್ಟೋನಿಂದನೇ ಯೂಶ್ವಲಿ ನಮಗೆ ಪೈನ್ ಬರೋದು. ಯಾವುದೇ ಏಜ್ ಅಲ್ಲಾದರೂ ಸಡನ್ನಾಗಿ ಪೈನ್ ಬಂದಾಗ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ. ಕಿಡ್ನಿ ಸ್ಟೋನ್ ಅನ್ನೋದು ಸಣ್ಣದಾಗಿದ್ದರೆ ಅದೇ ಹೊರಟೋಗುತ್ತೆ. ಬಟ್ ಸ್ವಲ್ಪ ದೊಡ್ಡದಾಗಿದ್ದಾಗ ಅದು ಟ್ಯೂಬಿಗೆ ಬಂದು ಸಿಗಾಕೊಳ್ಳುತ್ತೆ. ಇಲ್ಲಿ ಟ್ಯೂಬ್ ಕಾಣಿಸ್ತಿದೆಯಲ್ಲ, ಇದು ಯುರೇಟರ್ ಅಂತ ಹೇಳ್ತೀವಿ. ಯೂರಿನ್ ಬರೋ ಪ್ಯಾಸೇಜ್ ಇದು. ಇಲ್ಲಿ ಮೂವ್ ಆಗ್ತಿರೋದು ಹಳದಿ ಬಣ್ಣಕ್ಕೆ ಏನಿದೆ, ಇದು ಕಲ್ಲಿದು. ಇದನ್ನು ನಾವು ಕಲ್ಲನ್ನು ಈ ಥರ ಒಂದು ಬ್ಯಾಸ್ಕೆಟ್ ಅಂತ ಹೇಳ್ತೀವಿ, ಅದರಲ್ಲಿ ಹಿಡ್ಕೊಂಡಿದ್ದೀವಿ. ಅದನ್ನು ಹಿಡ್ಕೊಂಡು, ಇದು ಲೇಸರ್ ಫೈಬರ್, ಇದು ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ಇದು ಲೇಸರ್ ಫೈಬರ್. ಈ ಲೇಸರ್ ಫೈಬರಲ್ಲಿ ಹಿಂಗೆ ಅದನ್ನು ಲೇಸರ್ನ ಫೈರ್ ಮಾಡಿದಾಗ ಇದು ಮರಳು ಥರ ಹಾಕ್ತಾ ಹೋಗುತ್ತೆ. ಅದು ಜಾಗ ಚಿಕ್ಕದಿರೋದ್ರಿಂದ ಕಲ್ಲನ್ನು ಹಂಗೆ ಎಳೆದು ತೆಗಿಯೋಕ್ಕಾಗಲ್ಲ ಹೊರಗಡೆಗೆ. ಅದನ್ನೇನು ಮಾಡ್ತೀವಿ ಅಂದರೆ ಸಣ್ಣ ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಮರಳು ಥರ ಮಾಡಿಕೊಂಡು ಆ ಮರಳನ್ನು ಸಕ್ ಮಾಡ್ಕೊಂಬಿಡ್ತೀವಿ. ಈ ಪ್ರೊಸೀಜರ್ಗೆ ನಾವು ಯುರೆಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಲೇಸರ್ ಲಿಥೋಟ್ರಿಪ್ಸಿ ಅಂತ. ಇದರಲ್ಲಿ ಯಾವುದೇ ರೀತಿ ನಾವು ಕಟ್ ಮಾಡಲ್ಲ. ಲೇಸರ್ ಫೈಬರ್ನ ಪಾಸ್ ಮಾಡಿ ಒಳಗಡೆಗೆ ಆ ಲೇಸರ್ ಫೈಬರಿಂದ ಮರಳನ್ನು ಕಲ್ಲನ್ನು ಪುಡಿ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಮೋಸ್ಟ್ ಆಫ್ ದ ಟೈಮ್ ನಾವು ಒಂದಿನ ಅಡ್ಮಿಷನ್ನು, ಡೇ ಕೇರ್ ಪ್ರೊಸೀಜರು, ಪೇಯ್ನ್ ಇರೋದಿಲ್ಲ, ಅನಸ್ತಿಷಿಯಾ ಕೊಟ್ಟಿರ್ತೀವಿ. ಸ್ಪೈನಲ್ ಅನಸ್ತಿಷಿಯಾ ಅಂತ ಹೇಳ್ತೀವಿ. ಬೆನ್ನಲ್ಲಿ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟಾಗ ಪೇಷಂಟ್ ಪ್ರಜ್ಞೆ ಇರುತ್ತೆ, ಮಾತಾಡ್ಬೋದು ಪೇಷಂಟು. ಏನು ಹೆಸರು ಹೇಳ್ದು? ರಾಮಕೃಷ್ಣ ಅವರೇ, ಆರಾಮಾಗಿದ್ದೀರಿ? ಏನು ನೋವು ಗೊತ್ತಾಗ್ತಿಲ್ಲ ಅಲ್ವಾ ನಿಮಗೆ? ಓಕೆ, ಸರಿ. ನೋಡ್ತೀರಾ ಅದು ಕಲ್ಲು? ಅದೇ ಇಲ್ಲಿ ಇದೇ ಮೂತ್ರ ಚೀಲ ಇದು. ಅದಾಯ್ತಾ? ಕಲ್ಲುಗಳೆಲ್ಲ ಇದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ. ಇದೆಲ್ಲ ಸಣ್ಣ ಡಸ್ಟ್ಗಳು. ಅದನ್ನು ತೆಗೆದು ಬಿಡ್ತೀನಿ ಈಗ. ಇದೆಲ್ಲ ಕಪ್ಪು ಕಲರ್ಗೆ ಇದೆ. ನಾವೀಗ ಒಳಗಡೆ ಲೇಸರಲ್ಲಿ ಪುಡಿ ಮಾಡಿದ್ರಲ್ಲ, ಅದು ತೆಗಿರೋದನ್ನ ಹೊರಗಡೆ ತೆಗಿರೋದು, ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದು. ಓಕೆ, ಅದಷ್ಟು 2 ಸೆಂಟಿಮೀಟ್ರ್ ಇತ್ತು ಕಲ್ಲಿದು. ಅದನ್ನೆಲ್ಲ ಮರಳು ಥರ ಮಾಡಿ ನೋಡಿ. ಆಯ್ತಾ? ಇಲ್ಲಿ ಬ್ಲ್ಯಾಕ್ ಕಲರು. ಬೆರಳು ಕೊಡಿ, ಇಲ್ಲಿ ಮುಟ್ಟು ನೋಡಿ. ಹಾರ್ಡ್ ಆಗಿದೆ ಅಲ್ವಾ?